ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ. ನೋಡಿ, ನಾನು ಇವತ್ತು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ಬನ್ನಿ ಗಿಡ ಪೂಜೆ ಮಾಡ್ತೀನಿ. ನೋಡಿ, ಇವತ್ತು 10ನೇ ದಿವಸದ ಪೂಜೆ. ಇವತ್ತೇನು ಎಲ್ಲರೂ ನಾವು ಯಾವ ಸಾಡಿ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು ರೀ. ಅಂದರೆ ಒಂದು ಸ್ವಲ್ಪ ಮಂದಿ ಕರ್ಕೊಂಡು ಹಾಕ್ಕೊಂಡು ಬಂದಿದ್ರಿ. ಒಂದು ಸ್ವಲ್ಪ ದೊಡ್ಡ ಇತ್ತಲ್ಲ, ಹಾಗಾಗಿ ಅದನ್ನು ಹಾಕ್ಕೊಂಡು ಹೋಗಿದ್ದೆ ನೋಡಿ. ನೋಡ್ರಿ, ಅಲ್ಲೇ ಗುಡಿ ಹತ್ತಿರ ಒಂದು ಗಾರ್ಡನ್ ಐತ್ರಿ. ಆ ಗಾರ್ಡನ್ದಾಗ ಅದು ಅಶ್ವತ್ಥ ಗಿಡ ಮತ್ತು ಬೇವಿನ ಗಿಡ ಕೂಡಿದ್ದದು ಗಿಡ ಐತಂತ ನಾವು ಮೊನ್ನೆ ಹೇಳಿದ್ನಲ್ರಿ. ಅದ ಮರಕ್ಕೆ ನಾವು ಅಲ್ಲಿ ಪೂಜೆ ಮಾಡಿ ಆರತಿ ಮಾಡ್ಕೊಂಡು ಬರ್ತೀವಿ ರೀ ಬರಬೇಕಾದ್ರೆ. ಈಗೆಲ್ಲ ಬಾಳ್ಬಿಟ್ಟೈತೆ. ಅವಾಗ ಹಚ್ಚಿದ್ದೆ ನಾ ಇನ್ನು ಅವಾಗ ಬಿಟ್ಕೊಂಡು ಹಚ್ಚಿದ್ದೆ. ಹಚ್ಬೇಕಿಲ್ಲ ಮತ್ತೆ ಏನು ಮಾಡಿ ನಾಷ್ಟ ಊಟ ಮಾಡೋಕೆ ನಾನು ಹಚ್ಚಿದ್ದೆ. ನಮ್ಮ ಫ್ರೆಂಡ್ ಸಿಕ್ಕ ಹಚ್ಚಿದೆ. ಟ್ರೈನ್ ಬಿಟ್ಟದ ಪಪ್ಪ ಹೊಂಟೀನಿ ಅಂದ. ಪಪ್ಪನ ನಿಂತು ಟಿಕೆಟ್ ತೆಗಿಸ್ಕೊಟ್ಟ. ಟ್ರೈನ್ ಹೋಗ್ತಾನೆ ನಿಂತ. ಟ್ರೈನ್ ಹೋದ್ಮೇಲೆ ಟಾಟಾ ಮಾಡಿ ಹೋಗ್ಯಾನ ಅಂದ. ಆಯ್ತಪ್ಪ ಅಂದೆ. ಆರಾಮ್ಸಿದ್ರು ಅಂತ ಸುಮ್ಮ ಇರಲಿ, ಕಾಳಜಿ ಮಾಡೋದು. ಊಟ ಮಾಡಪ್ಪ ಅಂತ ಹೇಳೋದು. ಎರಡು ಆಯ್ತು ರೀ ಟೈಮ್. ಅವನ್ನ ಕಟ್ ಕಳ್ಸಿ ಒಂದಿಷ್ಟು ದಿನ ಅಂದ್ರೆ ಮತ್ತೆ ನಡೀತಿತ್ತು ಸಂಜೆ ಮಟ್ಟ. ಸಣ್ಣ ಹಾಕದೆ ಒಂದೇ ಅಂಜಿಕೆ ಒಳಗೆ ದೊಡ್ಡವಾಗ ನಡೀತದೆ. ದೊಡ್ಡವಾಗ ನಡೀತದೆ. ಸಣ್ಣ ಹುಡುಗ ಅಕ್ಕವು ಹೌದು ಚೂಡಿ ಭಾಗದ ನಿಂತ ಅಲ್ಲಿ ನಿಂತ ಅಂತ ಹೇಳಿ ನಿಂತ್ಕೊಂಡು ನಿಂತು ಏನು ಮಾಡೋದು. ಅದಕ್ಕೆ ಅಂಜಿಕೆ ಆಗಿತ್ತು ನನಗೆ. ಮುಟ್ಟತನದ ನನಗೆ ಎರೆಯಾಗಿ ದೇವಿಗೆ ಬಿಡ್ಕೊಂಡಿದ್ದೀನಿ. ದೇವಿ ಸರಿಯಾಗಿ ಮುಟ್ಟಿಸುವ ನಮಗೂ ಫೋನ್ ಹಚ್ಚಿ ಮಾತಾಡಿದೆ. ಹೊಂಟೇನು ಪಪ್ಪ ಬಿಟ್ಟಿನಿ, ಗಾಡಿ ಬಿಟ್ಟೈತಿ ನೋಡೋದು ದಾಟೈತಂದ. ಆಯ್ತು ಆರಾಮಿರು, ಅಲ್ಲೇ ಬರ್ತಾವ ಏನು ಬೇಕು ತಗೊಂಡು ತಿನ್ನ ಅಂದೆ. ಬಜಿ ಹೌದು. ಬರೀ ಚಾ ಚಪಾತಿ ನಾತಿ ನಾವು ನೀವು ತಿಂದ್ರಿ. ಅಂಟಿಯವ್ರ ಜೋರ ಐತೆ ಹಬ್ಬ. ಅದಕ್ಕೆ ನಾ ಬರೋಲ್ಲ ನೋಡ್ರಿ. ನಾಳೆ ಬರಂಗಿಲ್ಲ ಅಂದ್ರೆ ಹಬ್ಬ ಜೋರ. ಹಬ್ಬ ಜೋರ ಮತ್ತೆ ಲಕ್ಷ್ಮೀ ಅದಳ ಜೋರ ಆಗತ್ತೆ ಹಬ್ಬ. ಆಕಿಗೆ ಮತ್ತೊಂದು 4 ಅಡುಗೆ ಚಪಾತಿ ಮಾಡಿ ಹಾಕೋದ್ರೆ ಆಕಿಗೆ ಇವತ್ತು ಮಾಡ್ಯಾಳ ನೋಡಕ್ಕೆ. ಆಕೆ ಅಡುಗೆ ಮಾಡ್ಯಾಡ್ರಿ. ಇವತ್ತು ಮುಂಜಾನೆ ಮಾಡ್ಯಾಳ. ನಾನು ಮಾಡಿದ್ದೆ ಮಾಡ್ಯಾಳ. ಲಘು ಇದೀವಿ ಅಲ್ರಿ. ಹಾಂ, ಲಘು ಐತಿದ್ದು ಇರ್ತದೆಲ್ಲ. ನಾನು ಮಾಡಿದ್ದೆ, ನಾ ಮಾಡ್ಬೇಕಂತ ಮಾಡಕತ್ತಿದ್ದೆ. ನಾ ಮಾಡ್ತೀನಂದ್ರು ಆಕಿನೂ ಏನೋ ಮಗಿ ಮಾಡ್ತಾರಲ್ಲ ಅಂತ ಹೋಗ್ಬಿಡ ಕಲಿತೀನಿ. ಮಾಡ್ಲಿಕ್ಕೆ ಸುತ್ತೆ ನಾ ಶುಕ್ರವಾರ ಕಲಿತೀನಿ. ಆತಕ್ಕೆ ಬಂದು ಹೌದು ನೋಡ್ರಿ. 15 ದಿನದಾಗ ಇವತ್ತು ಮಾಡ್ಯಾಳ. ನೋಡಿ, ಸ್ಕೂಲ್ ಸುಟ್ಟಿ ಕೊಟ್ಟರೆ ಆಗ 15 ದಿನ ಹಾಕೊಂತೆ. ಎಷ್ಟು ಚಂದ ಹೋದ ದಿನಗಳು. 15 ದಿನ ತಿನ್ನಾಕಿತ್ತಂದ್ರೆ ಒಂದು ರಶ್ ಇರ್ತಾವೆ ಟ್ರೈನ್. ಈಗ 12 ಟ್ರೈನ್ ರೀ, ಗದ್ಲಿರಂಗಿಲ್ಲ ರೀ. ಆರಾಮ್ ಎಲ್ಲ ಸೂಟಿ ಇರ್ತೈತೆಲ್ಲ. ಹುಡುಗರಿಗೆಲ್ಲ ಹೋಗೋದು ಬಂದು ಭಾಳ ಮಾಡಂಗಿಲ್ಲ. ಆರಾಮ್ ಹೋಗ್ಬೋದು ರೀ. ಅರ್ಬಿ ಇಟ್ಟಿದ್ದೆ ವರ್ಷ ಆರಾಮ್ ಮಕ್ಕೊಂಡು ಹೋಗ್ಬೋದು ನೋಡ್ರಿ. ಎಲ್ಲಿಟ್ರಿ ಅದನ್ನ ತೊಳೆದಿದ್ದಾಗ ಇಲ್ಲಿ ಇಟ್ಟಿದ್ನಲ್ಲ. ಇಲ್ಲಿ ಹೋಗೋದಾಗ ಏನಿದೆ ನಾ ತೊಳೆದೀನಿ. ಒಣಾಕಿದ್ದೆ ಇದೆ ತೊಳೆದಿರಿ ಅಲ್ಲಿ. ನೀನು ವರ್ಷ ಇಟ್ಟು ಹೋಗಿದ್ದಲ್ಲ ಅದನ್ನು ನೋಡಿ. ಮತ್ತೆ ಯಾವಾಗ ಹಂಗಿತ್ತು ನೋಡ ಪಟ್ಟಿ ಪಟ್ಟಿ ಹಂಗೆ ಇದನ್ನ ಫುಲ್ ಒಗ್ದಿದ್ದೆ. ನಾ ಅದನ್ನ ತೊಗೊಂಡಿದ್ದೆ ವರ್ಷಕ್ಕೆ. ಇದು ಏನಾಗಿತ್ತು, ಏನೋ ಮಾಡಿದ್ರು ಇಲ್ಲ. ಇದು ಕಲ್ಲಿನ ಮೇಲೆ ಇತ್ತವಲ್ಲಿ. ಕಲ್ಲಿನ ಮ್ಯಾಗ ಇತ್ರಿ. ಅದಕ್ಕೆ ನಾ ತಗೊಂಡ ಒರೆಸಿ ಇಟ್ಟು ಹೋಗಿದ್ದೆ. ನಾಳೆ ತೊಳೆದ್ರೆ ಪೂರ ಕಳಿಸಿ ತೊಗೊಂಡಿದ್ದೆ ಪಟ್ಪಟ್ಟೆ. ಅದು
ಚಪಾತಿ ಆದವ್ರು ನಮ್ಮ ಚಪಾತಿ ಆದವು. ಹೌದ್ರಿ ನಾ ಅದ ಅಂತೀನಿ ಏನಿದೆ ಅಂತಂದು ಚಾನಲ್ ತೆಗೆದುಕೊಡ್ತೀನಿ. ಹಾಂ ಅಲ್ಲಿ ನಾ ಹಿಡ್ಕೊಂಡು ಹೋಗು ನಿನಗಿಲ್ಲ. ನೆಟ್ ಒಂದು ಐತಂತ ಅವ್ರ ಪಾಸ್ವರ್ಡ್. ನೋಡ್ರಿ ಒಳಗೆ ಹೊರಗೆ ಹೋಗ್ಬರ್ರಿ. ನಾಳೆ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಆಂಟಿ, ಮಸ್ತ್ ಮಾಡ್ಯಾರ. ಅಲ್ಲಿ ನಾವು ಮೊನ್ನೆ ಹೋಗಿದ್ದೇವೆ ರೀ ಪದ್ಮನಾಭ ಇದ್ರ. ಹೋಗ್ಬರ್ರಿ ಅಲ್ಲಿ ಹೋಗಂತ ಹೇಳ್ತೀನಿ. ಮಸ್ತ್ ಮಾಡ್ಯಾರ ಅಲ್ಲಿ ಅವ್ರಿಗೆ. ಒಳಗೆ ದೇವಿ ಮಸ್ತ್ ಕುಂದ್ರಸ್ಯಾರ ರೀ ಅಲ್ಲಿ, ಚಂದ ಕುಡ್ಸ್ಯಾರ. ಯಾವಾಗ ರೀ? ಬಾಕ್ಲ ಕುಡ್ಸ್ಯಾರ, ಬಾಳೆಹಣ್ಣದು ಒಯ್ಬೇಕು ರೀ. ಹಾಂ ಎಲ್ಲೇ ಎಕ್ಸೆಮ್ಮಾಯಿ. ಹಾಂ ಯಾರು ಫೋನ್ ಮಾಡ್ರ? ಸಿದ್ದು ಏನಂತ ಬಾ ಅಂತ. ನೀ ಇನ್ನೊಂದು 2 ದಿನ ಬಿಟ್ಟು ಹೋಗಕ್ಕಂತ. ಇಬ್ರು ಅಮ್ಮಕ್ಕೆ ಹೋದ್ರೆ ನಮಗೆ ಮನೆ ಬಿಡ ಆಗತ್ತೆ. ಮತ್ತು ಯಾರು ತರೋರು ಮಾಡೋದು ಏನ್ರ ಬೇಕಲ್ಲ ಚಟಕ್ ಚಟಕ್ಕೆ. ಇಬ್ರು ಹೋದ್ರೆ ಏನು ಮಾಡೋದು ಊರಿಗೆ? ಇನ್ನೊಂದು 2 ದಿನ ಬಿಟ್ಟು. ನಾನು ಈಗ ಈ ಬತ್ತಿ ಹಚ್ಕೊಂಡಿದ್ದೆ ಅವ್ರ ಮುಂದೆ ಬಂದು ನೋಡಿ. ನಮ್ಮ ಆಯುಧ ಪೂಜೆ ತೋರಿಸ್ತೀನಿ. ಇವತ್ತು ಮಾಡಿದ್ದು ನಾವು ಸಿಂಪಲ್ ಮಾಡೇವ್ರಿ. ನಮ್ಮ ಆಯುಧ ಪೂಜೆ ಇವತ್ತು ತಿನ್ನ ಆಯುಧ ಪೂಜೆ, ದೇವ್ರ ಪೂಜೆ. ನೋಡ್ರಿ ಚಹಾ ಮಾಡಿದೆ, ಚಹಾ ಕುಡಿಯತ್ತೀವಿ. ಬ್ರೆಡ್ ಸಿಕ್ಕೋನೇ ಇಲ್ಲ. ಸಿಕ್ವಾ ಬ್ರೆಡ್ ತಿಂತಾನಂತ ಸಂಜೆ ಏನೋ ನೋಡಿದ್ರೆ ಅದನ್ನ ಹಾಕೋಬಿಟ್ಟು ನಾ ಎಲ್ಲ ಹಾಕೊಳ್ತೀನಿ. ಸಂಜೆಗೆ ಉಪ್ಪಿಟ್ಟು ಮಾಡಿಬಿಡ್ಲೇನೋ ಒಂದಿಷ್ಟು ಬಿಸಿ ಬಿಸಿ. ಇಲ್ಲ ಅವಲಕ್ಕಿ ಮಾಡು. ಅವಲಕ್ಕಿ ನಾಳೆ ಮುಂಜಾನೆ ಟಿಫಿನ್ ಮಾಡಾಕೊಡ್ತೀನಿ. ಹಾಂ ಆಯ್ತಾ. ಇವತ್ತು ಉಪ್ಪಿಟ್ಟು ಮಾಡಿಬಿಡ್ತೀನಿ. ಹೌದಿಲ್ಲ? ಬರ್ರಿ ಚಹಾ ಕುಡಿದಂತ ನೋಡಿರಿ. ಈಗ ರಾತ್ರಿ ಅಡುಗೆ ಮಾಡ್ಬೇಕಂತಂದು ಉಪ್ಪಿಟ್ಟು ಮಾಡಾಕತ್ತೀನಿ ರೀ. ಸುಮ್ಮನೆ ಅನ್ನನೂ ಹೋಗಿದ್ದಿಲ್ಲ, ಮತ್ತೆಲ್ಲ ಅನ್ನ ಸಾರು ಮಾಡೋದು ಅಂತಂದ್ರಿ. ಅದಕ್ಕೆ ಉಪ್ಪಿಟ್ಟು ಮಾಡ್ಬೇಕಂತಂದು ಸ್ವಲ್ಪ ರಾತ್ರಿ ಊಟಕ್ಕೆ ಉಪ್ಪಿಟ್ಟು ಮಾಡಾಕತ್ತೀನಿ ನೋಡಿರಿ. ಉಪ್ಪಿಟ್ಟು ಮಾಡಾಕತ್ತೀನಿ, ಹೆಸರಿಗೆ ಇಟ್ಟೇನಿ. ನಮ್ಮ ಪುನೀತ್ ಊರಿಗೆ ಹೋಗ್ಯಾನ ನೋಡಿರಿ. ಬಡ ಆಗ್ಬಿಟ್ಟೈತೆ ನಮಗೆ. ಅಲ್ಲಿದ್ದದ ಹೋಗ್ಯಾನ ನಮ್ಮ ತವ್ರ ಮನೆಗೆ. ಈಗ ಸುಟ್ಟಿ ಐತ್ರಿ ಸ್ಕೂಲ್ ಒಂದು 4 ದಿನ. ಅದಕ್ಕೆ ಹೋಗಿ ಬರ್ತೀನಿ ಅಂತ ಹೋಗ್ಯಾನ. ಮತ್ತಿನ್ನು ಮುಂದೆ ಸ್ಕೂಲ್ ಚಾಲೂ ಆಗುತ್ತೆ. ಹಿಂಗಾಗಿ ಅವನೇ ಹೋಗಕ್ಕೆ ಆಗಂಗಿಲ್ಲ ರೀ. ಅದಕ್ಕೆ ಹೋಗ್ತೀನಿ ಅಂತಂದು ಹೋಗ್ಯಾನ. ಅವ ಇಲ್ಲ ಅಂದ್ಕೊ ನಮಗೂ ಬಡ ಆಗ್ಬಿಟ್ಟೈತ್ರಿ. ಅವನೇ ಎಲ್ಲ ವಿಡಿಯೋ ಹಿಡಿದು ಅದು ಮಾಡ್ತಿದ್ದ. ಈಗ ನಾನು ಹಿಡಿದು ನಾನು ವಿಡಿಯೋ ನೋಡ್ರಿ. ನಮ್ಮದು ಊಟ ಆಯಿತು, ನಿಮ್ಮದು ಊಟ ಆಯಿತು ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ.